ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. 8:30ಗೆಲ್ಲ ನಮ್ಮ ಮನೇಲಿ ಪೂಜೆ ಎಲ್ಲ ಆಯಿತು. ನಾನು ನನ್ನ ಮಗ ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಇವತ್ತು ಈ ಹಬ್ಬದ ದಿನ ವಿಶೇಷ ಅಂದರೆ ಉಪವಾಸ ಅಷ್ಟೇ, ಅಡುಗೆದೇನು ಇರೋದಿಲ್ಲ. ಅದಕ್ಕೆ ನಾನು ನಮ್ಮ ಮನೆಯವರೆಲ್ಲ ಫಾಸ್ಟಿಂಗ್ ಇದ್ವಿ. ನನ್ನ ಮಗನೂ ಕೂಡ ಇರ್ತೀನಿ ಅಂತ ಹೇಳ್ದ. ಸರಿ ಇರಪ್ಪ ಅಂತ ಹೇಳಿದ್ವಿ. ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ನನಗೆ ಏನಾದರೂ ಮಾಡಿಕೊಡು ಅಂತ ಕೇಳ್ದೆ. ಸರಿ ಸ್ವೀಟ್ ಅವಲಕ್ಕಿನೇ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡಿಕೊಟ್ವಿ. ಸರಿ ಇವತ್ತೇನು ಮಾಡೋದು ಸಂಜೆವರೆಗೂ ಅಂತ ಹೇಳ್ಬಿಟ್ಟು ಇದ್ವಿ. ಅಕ್ಕಂಗೆ ಫೋನ್ ಮಾಡಿ ಹಾಗೆ ಮಾತಾಡಬೇಕಾದ್ರೆ ಅಕ್ಕ ಇಲ್ಲಿ ತುಮಕೂರಲ್ಲಿ ಸಿದ್ಧಗಂಗಾ ಜಾತ್ರೆಗೆ ಹೋಗೋಣ, ತುಂಬ ಚೆನ್ನಾಗಿರುತ್ತೆ ಅಂದರು. ನಾವು ಹೋಗ್ತೀವಿ ಪ್ರತಿ ವರ್ಷನೂ. ನಾವು ಅವತ್ತು ಮಾರನೇ ದಿನ ಹೋಗೋಣ, ಹಬ್ಬದ ಮಾರನೇ ದಿನ ಹೋಗೋಣ, ತುಂಬ ಚೆನ್ನಾಗಾಗುತ್ತೆ ಜಾತ್ರೆ. ಅದು ತೇರೆಲ್ಲ ಎಳಿತಾರೆ, ತುಂಬ ಫೇಮಸ್ ಆಗಿರುವಂಥ ಅದು ಜಾತ್ರೆ. ಅದಕ್ಕೆ ಹೋಗೋಣ, ಅವತ್ತು ಹೋಗೋಣ ಅಂದ್ಕೊಂಡಿದ್ರೆ ಅಕ್ಕ ಇಲ್ಲ ಇವತ್ತೇ ಹೋಗೋಣ, ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರುತ್ತೆ, ಹೋಗೋಣ ಬನ್ನಿರಿ ಅಂತ ಕರೆದ್ರು. ಸರಿ ಇವನು ನನ್ನ ಮಗನೂ ದೊಡ್ಡಮ್ಮರೆಲ್ಲ ಬರ್ತಾರೆ ಹೋಗೋಣಮ್ಮ ಅಂತ ಹೇಳ್ಬಿಟ್ಟು ನನಗೆ ಫೋರ್ಸ್ ಮಾಡ್ದೆ. ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಎಲ್ಲ ಹೊರಟು ಗಾಡೀಲಿ ಬಂದ್ವಿ. ಅಕ್ಕವ್ರು ಆ ಕಡೆಯಿಂದ ಆಟೋ ಮಾಡಿಕೊಂಡು ಅವ್ರ ಮನೆಯಿಂದ ಬಂದರು. ಅಲ್ಲೇ ಅಕ್ಕವ್ರ ಜೊತೆಲೇ ನಾನು ಆಟೋದಲ್ಲೇ ಬಂದೆ. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲೆಲ್ಲ ನೋಡಿ ಜಾತ್ರೆಯಲ್ಲಿ ದನಗಳ ಜಾತ್ರೆ ಕೂಡ ಆಗುತ್ತೆ. ಒಂದು ವಾರದ ಇದು 15 ದಿನ ನಡೆಯುವಂಥ ಜಾತ್ರೆ ಆಗಿದೆ. ನಾವು ಮನೆ ಬಿಟ್ಟಾಗ ಆಗಲೇ 5:30 ಆಗಿತ್ತು. ಅಲ್ಲಿ 6 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆದ್ವಿ. ಇದು ನಮ್ಮ ಅಕ್ಕನ ಮಗಳು ಪ್ರೇಕ್ಷಾ ನಗ್ತಾ ಇದ್ದಾಳೆ. ಅಂದರೆ ನನ್ನ ಜೊತೆ ಬಾರೆ ಅಂತ ಕರೆದ್ರೆ ಇಲ್ಲ ನಾನು ಬರಲ್ಲ ಅಂತಿದ್ಲು. ಯಾಕೆಂದರೆ ವಿಡಿಯೋ ಮಾಡಿಬಿಡ್ತಾಳೆ ನನ್ನ ಅಂತ ಹೇಳ್ಬಿಟ್ಟು ಅಂತೇಳಿ ಹಾಗೆ ನೋಡಿಕೊಂಡು ಎಲ್ಲರೂ ಹೊರಟ್ವಿ. ಅಕ್ಕ ಬಾವ ನಮ್ಮ ಮನೆಯವರು ನನ್ನ ಮಗ ಎಲ್ಲರೂ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಹೋಗ್ತಾ ಅದು ಇದು ಆಟ ಸಾಮಾನು ಅಂತ ಎಲ್ಲ ಇತ್ತು. ಮಕ್ಕಳು ಆಗಲೇ ಅದು ಇದು ನನಗೆ ಅವು ಕೊಡಿಸಿ ಇವು ಕೊಡಿಸಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗಳು ಪ್ರೇಕ್ಷಾ ನನ್ನ ಮಗ ಆಗಲೇ ಕೇಳ್ತಾಯಿದ್ರು. ಸರಿ ಹೋಗ್ತಾ ಬರ್ತಾ ಹಂಗೆ ಕೊಡಿಸ್ಕೊಂಡು ಬರ್ತೀವಿ, ಇವಾಗ ಸುಮ್ಮನೆ ಬನ್ನಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದೇ ನೋಡಿ ನಾಳೆ ಅಂದರೆ ಹಬ್ಬದ ಮಾರನೇ ದಿನ ಇದು ತೇರು ಎಳಿತಾರೆ. ನೋಡೋದಕ್ಕಂತೂ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸರಿ ಅಂತ ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಪ್ರೇಯರ್ ಮಾಡ್ತಿದ್ರು. ನಾವು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ನನಗೆ ಇದು ಈ ಬೊಂಬೆಗಳು ತುಂಬ ಇಷ್ಟ ಆಯಿತು ನನಗೆ. ಇದು ಅವ್ರನ್ನ ಕೇಳಿದ್ವಿ, ವೈಟ್ ಸಿಮೆಂಟಿಂದ ಮಾಡಿರೋದು ಅಂದರು. ಇದನ್ನು ನೋಡಿಕೊಂಡು ಇದು ನನಗೆ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋದಾಗ ಅಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ನಾವು ಕೂಡ ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡ್ವಿ. ಅದನ್ನು ಕೇಳೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಇದು ಪ್ರೇಯರ್ ಎಲ್ಲ ಕೇಳಿಕೊಂಡು ಹಾಗೆ ಮುಂದೆ ಹೋದ್ವಿ. ತುಂಬ ರಶ್ ಎಲ್ಲ ತುಂಬ ಜಾಸ್ತಿ, ತುಂಬ ಜನ ಅಂದರೆ ತುಂಬ ಜನ ಇತ್ತು. ಸರಿ ಹಾಗೆ ಶಿವಕುಮಾರ ಸ್ವಾಮೀಜಿ ಅವರು ಐಕ್ಯರಾದ ಸ್ಥಳಕ್ಕೆ ಹೋಗಿ ಆಗಲೇ ಅಲ್ಲೂ ಕೂಡ ಪ್ರದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಬಂದ್ವಿ ಅಲ್ಲಿಗೆ. ಅಲ್ಲಿ ತುಂಬ ರಶ್ ಇರೋದ್ರಿಂದ ಅಲ್ಲಿ ಒಳಗಡೆ ಫೋಟೋ ಎಲ್ಲ ತೆಗೆಯೋಕ್ಕೆ ಅವರು ಅಕ್ಕ ಬೇಡ ತೆಗಿಬೇಡಿ ಅಂತ ಹೇಳ್ತಾಯಿದ್ರು. ಸರಿ ಬೇಡ ಬಿಡಿ, ನಮ್ಮಿಂದ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಹಾಗೆ ಇದು ನೋಡಿ ಇದೆ ಗದ್ದಿಗೆ ಶಿವಕುಮಾರ ಸ್ವಾಮೀಜಿ ಅವ್ರದ್ದು. ಇಲ್ಲಿ ಸ್ಮೃತಿವನ ಅಂತ ಹೇಳ್ಬಿಟ್ಟು ಒಂದು ಪಾರ್ಕ್ ಮಾಡಿದ್ದಾರೆ. ಅದು ಸ್ವಾಮೀಜಿ ಯಾವ ಥರ ಹುಟ್ಟಿರೋದು, ಅವ್ರಿಗೆ ವಿದ್ಯಾಭ್ಯಾಸ ಆಗಿರೋದು ಆ ಥರದ್ದೆಲ್ಲ ಇದೆ. ಇಲ್ಲಿ ಎಲ್ಲ ಒಂದು ಪಿಕ್ಚರು ಥರ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಟಿಕೆಟು ದೊಡ್ಡವ್ರಿಗೆ 10 ರುಪೀಸು, ಮಕ್ಕಳಿಗೆಲ್ಲ 5 ರುಪೀಸ್ ಅಂತ ಇತ್ತು. ಸರಿ ಟಿಕೆಟ್ ತೊಗೊಂಡು ಹಾಗೆ ಒಳಗಡೆ ಹೋದ್ವಿ. ಅಂದರೆ ಇವರು ಶಿವಕುಮಾರ ಸ್ವಾಮೀಜಿಯವರ ಬಾಲ್ಯದಲ್ಲಿರುವಂತಹ, ಅಂದರೆ ಅವ್ರು ಯಾವ ರೀತಿ ಓದಿದ್ದು ಬೆಳೆದಿದ್ದು ಅದೆಲ್ಲ ಇಲ್ಲಿ ಪಿಕ್ಚರ್ಸು. ಅವರ ಬಾಲ್ಯದ ಹೆಸರು ಶಿವಣ್ಣ ಅಂತ ಹೇಳಿ.
ಅವರು ವಿದ್ಯಾಭ್ಯಾಸ ಮಾಡಿದ್ದು, ಅವ್ರಿಗೆ ದೀಕ್ಷೆ ಕೊಟ್ಟಿದ್ದು, ಆ ಥರ ಎಲ್ಲ ಒಂದೊಂದು ಹತ್ರ ಒಂದೊಂದು ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಅದನ್ನೆಲ್ಲ ಫೋಟೋ ಎಲ್ಲ ತೊಗೊಂಡು ಮುಂದೆ ಹೋದ್ವಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಸಿದ್ಧಗಂಗೆ ಮಠಕ್ಕೆ ಹೋದರೆ ಖಂಡಿತ ಇದಕ್ಕೆ ಹೋಗಿ ನೋಡಿಕೊಂಡು ಬನ್ನಿ. ಅಂದರೆ ಮಕ್ಕಳೆಲ್ಲ ಇರೋರಿಗೆ ತುಂಬ ಖುಷಿ ಆಗುತ್ತೆ. ಇವನ್ನೆಲ್ಲ ಈ ಥರದ್ದೆಲ್ಲ ತೋರಿಸ್ಬೇಕು. ಯಾಕೆಂದರೆ ಅವ್ರಿಗೆ ಇದನ್ನೆಲ್ಲ ನೋಡಿದ್ರೆ ಒಂದು ಸ್ಫೂರ್ತಿ ಥರನೇ ಅವರು ತೊಗೊಂಡು ಅಂದರೆ ಬೆಳೀತಾರೆ ಅಂತ ನನ್ನ ಭಾವನೆ. ನೋಡಿ ಇದು ಎಲ್ಲ ದೀಕ್ಷೆ ಕೊಡ್ತಾ ಇರೋದು ಶಿವಕುಮಾರ ಸ್ವಾಮೀಜಿಗೆ. ಅವರು ಅಂಧ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ನೀಡಿರೋದು. ಆ ಥರ ಎಲ್ಲ ಒಂದೊಂದು ಹತ್ರ ಒಂದೊಂದು ಈ ಥರ ಪಿಕ್ಚರ್ಸ್ ಎಲ್ಲ ಇಟ್ಟಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳಿಗೆ ಭಾಳ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಅದರಲ್ಲಿ ಪದ್ಮಭೂಷಣ, ಕರ್ನಾಟಕ ರತ್ನ, ಗೌರವ ಡಾಕ್ಟರೇಟ್ ಈ ಥರ ಪ್ರಶಸ್ತಿಗಳೆಲ್ಲ ಕೂಡ ಅವ್ರಿಗೆ ಬಂದಿದ್ದಾವೆ. ನೋಡಿ ಇದನ್ನೆಲ್ಲ ಅಂದರೆ ಸ್ಕೂಲ್ಗೆ ಅವರು ಅಡ್ಮಿಷನ್ ಮಾಡಿಸ್ಕೊತಾ ಇರೋದು ಮಕ್ಕಳುಗಳ್ನ. ಇದು ಶಿವಕುಮಾರ ಸ್ವಾಮೀಜಿಯವರ ಗುರುಗಳು ಬಂದು ಉದ್ಧಾನ ಸ್ವಾಮಿಗಳು ಅಂತೇಳಿ ಇವರ ಗುರುಗಳು. ಇವರು ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳು ಕೂಡ ಆಗಿರ್ತಾರೆ. ಇಲ್ಲಿ ಜಾತಿ ಭೇದ ಭಾವ ಯಾವುದೇ ರೀತಿ ಏನೂ ಇಲ್ಲ. ಎಲ್ಲ ಮಕ್ಕಳು ಸರಿ ಸಮಾನ ಅಂತ ಇಲ್ಲಿ ಇದು ಮಾಡ್ತಾರೆ. ಹಂಗಾಗಿ ಎಷ್ಟೋ ಜನ ಅನಾಥ ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸನ ಪಡಿತಿದ್ದಾರೆ. ಇದು ನೋಡಿ ಜಿಂಕೆಗಳಿಗೆಲ್ಲ ಅಂದರೆ ಆಹಾರ ತಿನ್ನಿಸ್ತಿರೋದು, ಅವರು ಗಿಡಗಳಿಗೆಲ್ಲ ನೀರು ಹಾಕೋದು, ಮತ್ತು ಸೌದೆ ಎಲ್ಲ ಕಡಿಯೋದು. ಮತ್ತು ಅಬ್ದುಲ್ ಕಲಾಂ ಕೂಡ ಒಂದು ಸಲ ಬಂದಿದ್ದರು. ಆವಾಗ ನಾವು ಹೋಗಿದ್ವಿ. ಅದು ಇನ್ನೂ ನೆನಪಿದೆ. ಇದು ಇಷ್ಟಲಿಂಗಕ್ಕೆ ಅದೇ ಪೂಜೆ ಮಾಡ್ತಾ ಇರೋದು ಇವರೇ ನೋಡಿ, ಉದ್ಧಾನ ಮಹಾಶಿವಯೋಗಿಗಳು ಅಂತ ಹೇಳಿ ಇವರೇ ಶಿವಕುಮಾರ ಸ್ವಾಮೀಜಿ ಅವರ ಗುರುಗಳು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೂ ಭಾಳ ಇದೆ. ನೆಕ್ಸ್ಟು ಯಾವಾಗಾದರೂ ಫ್ರೀ ಆದಾಗ ಹೋದಾಗ ಖಂಡಿತ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಅಂದರೆ ಎಲ್ಲ ತಿಳ್ಕೊಂಡಿದ್ದೀವಿ, ಅಷ್ಟೊಂದು ತುಂಬ ತಿಳ್ಕೊಂಡಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀವಿ. ಸರಿ ಅಂತೇಳಿ ಹಾಗೆ ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಆಮೇಲೆ ಊಟಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಆಲ್ರೆಡಿ ಅಲ್ಲಿ ತುಂಬ ರಶ್ ಇತ್ತು. ಸರಿ ಆಯಿತು, ಬೆಳಗ್ಗೆಯಿಂದ ಉಪವಾಸ ಇದ್ವಲ್ಲ, ಆಯ್ತು ಇಲ್ಲೇ ಪ್ರಸಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಪ್ರಸಾದ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನನ್ನ ಮಗ ಫಸ್ಟೇ ಹೋಗ್ತಿರ್ತಾನೆ. ಆ ಜನದಲ್ಲಿ ಅವನು ಹುಡ್ಕೋದೇ ಒಂದಾಗಿತ್ತು. ಅಂದರೆ ಬೇಗ ಹೋಗ್ತಿದ್ದ ಅವನು. ಸರಿ ಅಂತ ಹೇಳ್ಬಿಟ್ಟು ಪ್ರಸಾದ ಅಲ್ಲೇ ಉಪವಾಸ ಬಿಟ್ಬಿಡೋಣ ಅಂತೇಳಿ ಅಲ್ಲೇ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.